ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಅನ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ಡೇನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ನಾನು ಅಮ್ಮ ಮನೇಲೇ ಇದ್ದೀನಿ, ಬಂದು 2 ಡೇಸ್ ಆಗಿದೆ. ನಾಳೆ ಹೊರಡೋದು. ಇವತ್ತು ನಂದು ಡೇಯಿಂದ ಅಂದರೆ ಮಾರ್ನಿಂಗಿಂದ ಸಂಜೆವರೆಗೂ ನನ್ನ ಡೇ ಹೇಗಿರುತ್ತೆ ಅಂತ ನೋಡೋಣ. ಕಾಫಿ ಆಗಿದೆ, ಟಿಫನ್ಗೆ ಅದಕ್ಕೆ ಮಾಡ್ತಿದ್ದಾರೆ. ಏನು ಪ್ರಿಪೇರ್ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಎಸ್, ಟಿಫನ್ಗೆ ಟೊಮೊಟೊ ಬಾತ್ ಮಾಡಿದ್ದಾರೆ. ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ಆ್ಯಂಡ್ ಹುಡುಗರು ಇಲ್ಲಿ ಆಟ ಆಡ್ತಾಯಿದ್ರು, ಹಾಗೆ ಅದು ಸಹ ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಮಧ್ಯದಲ್ಲಿ ಕೂತಿರೋ ಪಾಪು ಪಕ್ಕದ ಮನೆಯವ್ರದ್ದು, ಅವಳು ಸಹ ಬಂದಿದ್ಲು. ನನ್ನ ಮಗ ಅದು ಇದನ್ನು ನೋಡಿ ಆಟ ಆಡೋದಕ್ಕೆ ಟಾಯ್ಸ್ ಹಾಕಿದ್ವಿ, ಆಟ ಆಡ್ತಿದ್ದಾರೆ 3 ಜನನು. ಚೆನ್ನಾಗಿತ್ತು, ಮೆಮೊರೀಸ್ ಅಲ್ವಾ ಅಂತ ಅದು ಸಹ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಆಟ ಆಡ್ತಿದ್ದಾರೆ, ಖುಷಿ ಅಲ್ವಾ ಮಕ್ಕಳು ಆಟ ಆಡೋದನ್ನೆಲ್ಲ ನೋಡೋದಕ್ಕೆ, ಹಾಗಾಗಿ ವಿಡಿಯೋ ಮಾಡಿಕೊಂಡೆ ನಾನು. ಹಾಯ್, ವೆಲ್ಕಮ್ ಬ್ಯಾಕ್. ನನಗೆ ಈಗ ಮೀಶೋಯಿಂದ ಒಂದು ಪಾರ್ಸೆಲ್ ಬಂತು. ಆ್ಯಂಡ್ ನನ್ನ ಮಗಂದು ಫ್ರೇಮ್ ಬಂದಿದೆ. ಒಂದು ವೀಕ್ ನನ್ನ ಲಾಸ್ಟ್ ಟೈಮ್ ಬಂದಿದ್ದಾಗೇ ಫೋಟೋಸ್ ತೆಗೆಸ್ಕೊಬಂದಿದ್ದೆ. ಅದು ನಿನ್ನೆ ಕಳಿಸಿದ್ದಾರೆ ಅಣ್ಣ. ಸೊ ಸ್ಟುಡಿಯೋದವರು ನನಗೆ ಗೊತ್ತು, ಅವ್ರನ್ನ ಅಣ್ಣ ಅಂತಲೇ ಕರಿತೀನಿ ನಾನು. ಅವ್ರಿಗೆ ಹೇಳಿದೆ ಸ್ವಲ್ಪ ಚೆನ್ನಾಗಿ ಮಾಡಿ ಕಳಿಸಿ, ಬೇಗ ಕಳಿಸಿ ಅಂತ. ಬಟ್ ಕೋಇನ್ಸಿಡೆಂಟಾಗಿ ನಿನ್ನೆನೇ ಕಳಿಸಿದ್ದಾರೆ. ನಾನು ಅದನ್ನು ನೋಡಿಲ್ಲ, ಈಗಲೇ ಅನ್ಬಾಕ್ಸಿಂಗ್ ಮಾಡೋಣ ಅಂತ. ಎಸ್, ಮೀಶೋ ಆರ್ಡರ್ ಸಹ ಈಗಲೇ ಬಂತು. ಸ್ಮಾಲ್ಗೆ ಯಾವುದೋ ಒಂದು ಬುಕ್ ಮಾಡಿದ್ದೆ, ಅದು ಏನು ಅಂತ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ, ಅನ್ಬಾಕ್ಸಿಂಗ್ ಮಾಡೋಣ. ಎಸ್, ಕ್ಯಾಪು. ಇದು ಆಯಿಲ್ದು ಬಾಟಲ್ ಬುಕ್ ಮಾಡಿದ್ದೆ. ಸೊ ನಮ್ಮ ಮನೇಲಿರೋದು ಹೊಡೆದೋಯ್ತು, ಕೆಳಗಡೆ ಬಿದ್ದು. ಅದು ಚೆನ್ನಾಗಿತ್ತು. ಸೊ ಗಾಜಿಂದೇ ಇಷ್ಟ ನಮ್ಮ ಮನೇಲಿ. ನಮ್ಮ ಅತ್ತೆಗೆಲ್ಲ ಗಾಜಿಂದೇ ಇಷ್ಟ ಆಗುತ್ತೆ, ಯಾವುದೇ ಐಟಮ್ ಆದ್ರೂ ಅಡುಗೆ ಮನೆಗೆ ಯೂಸ್ ಮಾಡೋ ಅಂಥದ್ದು. ಹಾಗಾಗಿ ಈ ಟೈಮನ್ನು ಗಾಜಿಂದೇ ಯೂಸ್ ಮಾಡಿದೆ, ಗಾಜಿಂದೇ ಬುಕ್ ಮಾಡಿದ್ದೆ. ಅದೇ ಯೂಸ್ ಮಾಡೋಣ ಅಂತ. ನಮ್ಮ ಅತ್ತೆಗೆ ತುಂಬ ಇಷ್ಟ ಗಾಜಿನ ಐಟಮ್ಸು, ಅದಕ್ಕಾಗಿ ಗಾಜಿನ ಐಟಮ್ಸೇ ಮಾಡಿದೆ. ಇದು ಆಯಿಲ್ ಬಾಟಲು 2 ಮಾಡಿದ್ದೆ. ಮೇ ಬಿ 200 190 ಅನಿಸುತ್ತೆ, 7ರಿಂದ. ಚೆನ್ನಾಗಿದೆ ಐಟಮು, ವರ್ತ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ. ಇದು ಕ್ಯಾಪು ಆಲ್ಮೋಸ್ಟ್ ನೀವು ನೋಡಿರ್ತೀರ ಅನಿಸುತ್ತೆ. ಇದು ಕ್ಯಾಪು ಇಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಓಕೆ, ಇದು ನನ್ನ ಮಗಂದು ಫ್ರೇಮು ಕಳಿಸ್ಕೊಟ್ಟಿದ್ದಾರೆ ಅಣ್ಣ. ಸೊ ಓಪನ್ ಮಾಡಿ ತೋರಿಸ್ತೀನಿ ನಿಮಗೂ ನನ್ನ ಮಗನ ಫ್ರೇಮ್ ಹೇಗಿದೆ ಅಂತ. ನೋಡಿ, ಕಾಣಿಸ್ತಿದೆ ಅನ್ಕೋತೀನಿ, ಅಲ್ಲಿ ಬೆಳಕು ಬರ್ತಿದೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಫ್ರೇಮು ಫಸ್ಟ್ನೇ ಫ್ರೇಮ್ ಅಂತಲೇ ಹೇಳ್ಬೋದು. ನನ್ನ ಮಗಂದು ಯಾವುದೂ ಫ್ರೇಮ್ ಮಾಡಿಸಿರಲಿಲ್ಲ, ಹಾಗಾಗಿ ಅಮ್ಮ ಬೇಕು ಅಂತ ಹೇಳಿದರು. ನಾವು ಲಾಸ್ಟ್ ಟೈಮ್ ಫೋಟೋ ತೆಗೆಸ್ಕೊಂಡು ಬಂದಿದ್ವಿ, ಫ್ರೇಮ್ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ. ನನ್ನ ಮಗ ಇದು ನನ್ನ ಮಗನ ಫೋಟೋಸು. ಅದು ಒಂದು 5 ಫೋಟೋಸ್ ಬೇಕು ಅಂತ ಹೇಳಿದ್ವಿ. ಅದನ್ನು ಚೆನ್ನಾಗಿದೆ ನೋಡಿ, ಲಾಯರ್ ಥರ ಹಿಡಿದಿದ್ದಾನೆ, ಚೆನ್ನಾಗಿದೆ.
ಎಸ್, ಇದೊಂದು ಫೋಟೋ, ಇದೊಂದು ಫೋಟೋ ನೋಡಿ. ಎಸ್, ಆ್ಯಂಡ್ ಇದೊಂದು ಫೋಟೋ. 5 ಫೋಟೋಸು, ಒಟ್ಟು 5 ಫೋಟೋಸು. ತುಂಬ ಚೆನ್ನಾಗಿದೆ. ಫ್ರೇಮ್ ಕೂಡ ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. 5 ಫೋಟೋಸ್. ಇನ್ನೂ ಸುಮಾರು ಫೋಟೋಸು ಹೇಳಿದ್ದೀನಿ ನಾನು, ಬೇಕು, ಯಾಕಂದರೆ ನನ್ನ ಮಗನ ಮೆಮೊರೀಸ್ ಇವೆಲ್ಲ. ಹಾಗಾಗಿ ಹೇಳಿದ್ದೀನಿ, ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಫೋಟೋಸು ಸಹ ನಾನು ಸೆಂಡ್ ಮಾಡಿದ್ದೀನಿ. ನೆಕ್ಸ್ಟು ಬರ್ತಾ ನೋಡೋಣ. ನೆಕ್ಸ್ಟು ನಾನು ಬಂದಾಗ ನೆಕ್ಸ್ಟ್ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡ್ತೀನಿ. ಅದು ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಇದಾಗಿತ್ತು. ನೆಕ್ಸ್ಟು ನಾನು ನಿಮ್ಗೆ ಸಿಗ್ತೀನಿ. ಬ್ಯಾಕ್. ಅಣ್ಣ ಸ್ವಲ್ಪ ಕೆಲಸದಿಂದ ಬೇಗ ಬಂದ, ಕೆಲಸ ಕಡಿಮೆ ಇತ್ತು ಅಂತ. ಹಾಗಾಗಿ ಹೊರಗಡೆ ಹೊರಟ್ವಿ. ಎಲ್ಲಿ ಹೋಗ್ತಿದ್ದೀವಿ ನೋಡೋಣ ಬನ್ನಿ. ಕಾರಲ್ಲಿ ಹೋಗ್ತಾ ಹಾಗೆ ನನ್ನ ಮಗ ಮಲ್ಕೊಂಡ. ಕಾರಲ್ಲಿ 2 ವೀಲರಲ್ಲಿ ಹೊರಡುವಾಗ ಆಲ್ಮೋಸ್ಟ್ ಅವನಿಗೆ ನಿದ್ದೆ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಟ್ರಾವೆಲಿಂಗ್ ಸ್ವಲ್ಪ ಕಷ್ಟ ಆಗೋದಿಲ್ಲ. ಮಕ್ಕಳು ಕಾರಲ್ಲಿ ಟ್ರಾವೆಲಿಂಗ್ ಮಾಡುವಾಗ ಮಲಗಿದ್ರೆ. ನಾವು ಮನೆ ಬಿಟ್ಟಾಗ ಡಿಸೈಡ್ ಮಾಡಿದ್ದು ಬನ್ನರ್ಘಟ್ಟ ದೇವಸ್ಥಾನಕ್ಕೆ ಹೋಗೋಣ ಅಂತ. ಹಾಗೆ ರೀಚ್ ಆದ್ವಿ. ಬನ್ನಿ, ರೀಚ್ ಆದ್ವಿ. ಹಾಗೆ ಎಂಟ್ರೆನ್ಸ್ದು ಒಂದು ಫೋಟೋನ ಆ್ಯಡ್ ಮಾಡಿದ್ದೀನಿ. ಚಂಪಕದಮ್ಮ ದೇವಸ್ಥಾನ ಅಂತ ಕರೀತಾರೆ ಇದನ್ನು. ಸೊ ಸುಮಾರು ಜನ ಹೋಗಿದ್ದೀರಾ ಅನಿಸುತ್ತೆ. ಹಾಗೆ ದರ್ಶನ ಮಾಡೋಣ ಅಂತ ಒಳಗಡೆ ಹೋದ್ವಿ. ಗರ್ಭಗುಡಿ ಒಳಗಡೆ ಫೋಟೋಸು ವೀಡಿಯೋಸು ಯಾವುದೂ ಅಲೋ ಇರಲಿಲ್ಲ. ಹಾಗಾಗಿ ನಾನು ಹೊರಗಡೆಯಿಂದನೇ ಒಂದು ಸಣ್ಣ ಕ್ಯಾಪ್ಚರ್ ತೊಗೊಂಡೆ ದೇವ್ರ ದರ್ಶನ ಮಾಡಿಸೋಣ ಅಂತ. ತುಂಬ ಕ್ಲಿಯರಾಗಿ ಏನು ಕಂಡಿಲ್ಲ, ಸ್ವಲ್ಪನೇ ಕಾಣಿಸ್ತಿದೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ದರ್ಶನ ಮಾಡೋದಕ್ಕೆ ನಾವು ಒಳಗಡೆ ಹೋದ್ವಿ. ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದ ತಕ್ಷಣ ಬೆಟ್ಟ ಹತ್ತೋಣ ಅಂತ ಪ್ಲ್ಯಾನ್ ಮಾಡಿ ಹೊರಟ್ವಿ. ಬನ್ನಿ, ಬೆಟ್ಟ ಹತ್ತೋಣ. ನಿಮ್ಮ ಅಪ್ಪನ ಕೈ ಹಿಡ್ಕೊಂಡು ಹೋಗ್ಲಿ. ಹೋಯ್ತದ ಅದು ಬಂದು ಇಂತಗಿ ಮ್ಯಾಲ ಪಾಪ ಇದ್ರೆ ಕೈಯಲ್ಲಿ
ಹಾಗೆ ಬೆಟ್ಟದ ಮೇಲೂ ಬಂದು ದೇವ್ರ ದರ್ಶನ ಮಾಡಿದ್ವಿ. ಹುಡುಗರನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ, ಅದರಲ್ಲೂ ಇಬ್ಬಿಬ್ರನ್ನ ಅಂದರೆ ಸಾಕಾಗ್ಬಿಡುತ್ತೆ. ಓಡ್ತಾಯಿದ್ರು, ಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ ಅವ್ರನ್ನ. ಹಿಂಗೆ ಅಮ್ಮ ಅವಾಯ್ಡ್ ಮಾಡ್ತಾಯಿದ್ರು ಸ್ವಲ್ಪ. ಬನ್ನಿ. ಹಾಯ್, ವೆಲ್ಕಮ್ ಬ್ಯಾಕ್. ನಾವು ಚಂಪಕಧಾಮ ದೇವಸ್ಥಾನಕ್ಕೆ ಬಂದಿದ್ವಿ. ಹೊರಡೋವಾಗ ದೇವಸ್ಥಾನಕ್ಕೆ ಬರೋ ಪ್ಲ್ಯಾನ್ ಇರಲಿಲ್ಲ, ಬಟ್ ಅಣ್ಣ ಹೋಗೋಣ ದೇವಸ್ಥಾನಕ್ಕೆ ಅಂತ ಹೇಳ್ದ, ಹಾಗಾಗಿ ಬಂದ್ವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಇವಾಗ ನಾವು ಆಲ್ರೆಡಿ ಒಂದು ಸುಮಾರು ಸರಿನೇ ಬಂದಿದ್ದೀವಿ, ಒಂದು 5-6 ಟೈಮ್ಸ್ ಬಂದಿದ್ದೀವಿ. ಹಾಗೆ ಬಂದ್ವಿ. ತುಂಬ ಚೆನ್ನಾಗಿದೆ. ದೇವಸ್ಥಾನಕ್ಕೆ ಬಂದಿರೋರು ಕಮೆಂಟ್ ಮಾಡಿ, ಹಾಗೆ ಬರದೇ ಇರೋರು ಕೂಡ ಒಂದು ಸರಿ ಬಂದು ವಿಸಿಟ್ ಮಾಡಿ, ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಆ್ಯಂಡ್ ವ್ಯೂವ್ಸ್ ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ಇದ್ದರೆ ಎಷ್ಟು ಹೊತ್ತು ಇದ್ರೂ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ನೆಮ್ಮದಿಯಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಮನಸ್ಸು ನೆಮ್ಮದಿ ಆಗುತ್ತೆ. ಬಟ್ ಹುಡುಗರು ತುಂಬ ಗಲಾಟೆ ಮಾಡ್ತಿದ್ದಾರೆ, ಹಾಗಾಗಿ ನಮಗೆ ಎಲ್ಲೂ ಕೂರೋಕ್ಕಾಗ್ತಾಯಿಲ್ಲ, ನಿಲ್ಲಕ್ಕಾಗ್ತಾಯಿಲ್ಲ. ಹಾಗೆ ನೋಡ್ಕೊಂಡು ಹೊರಡ್ತಾ ಇದ್ದೀವಿ. ನಿಮಗೂ ಸಹ ತೋರಿಸ್ತಾ ಇದ್ದೀನಿ ನೋಡಿ. ನೆಕ್ಸ್ಟು ಮನೆಗೆ ಹೊರಡೋಣ ಬನ್ನಿ. ಫೋಟೋಸ್ ತೊಗೊಂಡ್ವಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗೆ ನಾವು ಮನೆಗೆ ಹೊರಟ್ವಿ. ಮನೆಗೆ ಹೊರಟ್ವಿ. ಅಪ್ಪಮ್ಮ, ಏನದು? ಏನು ತಿಂತ ಇದೆಯಾ? ಪನ್ನನ್ನ. ವೆರಿ ಗುಡ್, ತಿನ್ನು ಮಗನೆ. ಹಾಗೆ ಬರ್ತಾ ಈವ್ನಿಂಗ್ ಆಗಿತ್ತು ಅಂತ ಚಾಟ್ಸ್ ತಿನ್ನೋಣ ಅಂತ ಬಂದ್ವಿ. ಬಂಗಾರಪೇಟೆ ಚಾಟ್ಸು ಲೈಟಾಗಿ ತಿಂದು ಮನೆಗೆ ಹೊರಟ್ವಿ. ಆಮೇಲೆ ಮನೆಗೆ ಬಂದ್ವಿ. ಆ್ಯಂಡ್ ನೈಟ್ ಡಿನ್ನರ್ಗೆ ಲೈಟಾಗಿ ನಾನ್ ವೆಜ್ಜೇ ಮಾಡಿದರು ಅಮ್ಮ. ಆ್ಯಂಡ್ ಹಸ್ಬೆಂಡ್ ಸಹ ಜಾಯ್ನ್ ಆದರು. ನಾಳೆ ನಾನು ಊರಿಗೆ ಹೋಗ್ಬೇಕಾಗಿತ್ತಲ್ಲ, ಹಾಗಾಗಿ ಬಂದರು ಕರ್ಕೊಂಡೋಗೋದಕ್ಕೆ ಅಂತ. ಡಿನ್ನರ್ ಮುಗಿಸಿ ಇವತ್ತಿನ ಡೇನ ಮುಗಿಸಿದ್ವಿ. ಹೇಗಿತ್ತು ಕಮೆಂಟ್ಸ್ ಮಾಡಿ. ಇದು ನನ್ನ ಇವತ್ತಿನ ಡೇ ಆಗಿತ್ತು. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟಿಂದ ಕೊನೆ ಗಂಟ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ, ಪ್ಲೀಸ್ ಸಪೋರ್ಟ್ ಮಾಡಿ. ವೀಡಿಯೋಸ್ನ ನೋಡ್ತೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ ಅಂತ ಹೇಳ್ತಾ, ಅಲ್ಲೇ ಕಾಣ್ತಾ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ, ಲವ್ ಯು ಆಲ್. ಥ್ಯಾಂಕ್ ಯು.